ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ ಹೆಸರು ಚಿನ್ನು ಅಂತ ಹೇಗ್ ಗೊತ್ತಾಯ್ತು ಅಂತನಾ? ನನಗೆ ನಿನ್ ಬಗ್ಗೆ ತುಂಬಾ ವಿಷಯ ಗೊತ್ತು. ಮಂತ್ರ ಅವನ ಹೆಸರು ಚಿನ್ನು ಆದ್ರೇನು ಶಂಕ್ರು ಆದ್ರೇನು ಅವನ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ನೀವು ಸಪ್ರೇಟ್ ಆಗಿ ಬೇಕಾದ್ರೆ ಎಲ್ಲಾದ್ರೂ ಮೀಟ್ ಮಾಡಿ ಮಾತಾಡ್ಕೊಳ್ಳಿ. ಈ ಸಲ ರೂಟಲ್ಲಿ ಬೇಕಾದ್ರೆ ಆಕ್ಸಿಡೆಂಟ್ ಆಗದೆ ಇರೋ ರೂಟ್ ಇದ್ರೆ ಚೆನ್ನಾಗಿರುತ್ತೆ. ಏನ್ ನೀ ಮಾತಿನ ಅರ್ಥ? ನಾನೇ ಆಕ್ಸಿಡೆಂಟ್ ಕಾರಣನಾ? ಮಂತ್ರ ಮೇಡಮ್, ಕಾರಣ ಯಾರು ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ. ಹಾ, ಚಿನ್ನು ಅಲಿಯಾ ಶಂಕ್ರು, ನಿಮ್ಗೇನಾದ್ರೂ ಸಹಾಯ ಬೇಕು ಅಂದ್ರೆ ಮಂತ್ರ ಅವ್ರನ್ನ ಕೇಳಿ. ಅಜ್ಜಿಯೋ, ನಿಮ್ಗೊಂದ್ ವಿಷಯ ಹೇಳದೆ ಮರ್ತೋಯ್ತು. ನೀನೇನು ಶಾಂತಿನ ತುಂಬಾ ಲವ್ ಮಾಡ್ತಿದ್ಯಂತಲ್ಲಪ್ಪ? ನಾನಾ? ಇವ್ರು ಹೇಳಿದ ಹಾಗಂತ ಶಾಂತಿ ಅವ್ರ ಚಿಕ್ಕಮ್ಮ ಹೇಳಿದ್ರಂತೆ, ನಿಜನಾ? ಅಮೋರಿ, ಏನಮ್ಮೋರಿ ನೀವು ದೊಡ್ಡವ್ರೊಂದು ಮಾತು ಹೇಳ್ತಾರೆ, ಹಾಡೋ ಬಾಯಿನ ಮತ್ತೆ ಬೊಗಳೋ ನಾಯಿನ ನಾವು ನಿಲ್ಸೋದಕ್ಕಾಗಲ್ಲ ಅಂತ. ನೋಡಿ ಅಮ್ಮೋರೆ, ನಾವು ಬಂದ್ ಕೆಲ್ಸನ ಏನು ಅಂತ ನೋಡ್ಕೊಂಡು ಹೋಗ್ತಾ ಇರೋಣ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಯಾಕೆ ಹೇಳಿ? ಯು ರೈಟ್ ಚಿನ್ನು. ಮಂತ್ರ, ಈ ಲ್ಯಾಂಡ್ ಡಾಕ್ಯುಮೆಂಟ್ಸ್ ನ ಒಂದ್ಸಲ ನಮ್ ಲಾಯರ್ ಹತ್ರ ಚೆಕ್ ಮಾಡಿಸಿ, ಅದು ಯಾವ ಝೋನ್ ಅಲ್ಲಿ ಇದೆ ಅಂತ ಸ್ವಲ್ಪ ಡೀಟೇಲ್ಸ್ ಬೇಕು. ಓಕೆ? ಲೀಗಲ್ ಆಗಿ ಏನ್ ಪ್ರೋಸೆಸ್ ಇದೆಯೋ ಅದನ್ನ ಮಾಡೋಣ. ಚಿನ್ನು, ಏನಾದ್ರೂ ಮಾಡಿ ನಾವು ಟಾರ್ಗೆಟ್ ನ ರೀಚ್ ಮಾಡ್ಬೇಕು ಚಿನ್ನು. ಆಯ್ತು ಆಯ್ತಮ್ಮೋರೆ. ಒಂದೇ ನಿಮಿಷ. ಹಲೋ. ಹಾ, ಏನು? ಹೌದಾ? ಹಾ, ತುಂಬಾ ಒಳ್ಳೇದಾಯ್ತು ಬಿಡು. ಓಕೆ, ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳು. ಹಾ, ಓಕೆ. ಏನಾಯ್ತು ಚಿನ್ನು? ಅಮೋರೆ, ನನಗೆ ಆಕ್ಸಿಡೆಂಟ್ ಮಾಡಿದ್ನಲ್ಲ ಆ ಲಾರಿ ಡ್ರೈವರು, ಅವನು ಪೊಲೀಸರ ಕೈಗೆ ತಗಲಾಕೊಂಡಿದ್ದಾನಂತೆ. ಅವನ್ನ ಪೊಲೀಸರು ಅವ್ರದೇ ಆದಂತ ಸ್ಟೈಲಲ್ಲಿ ಕೇಳಿದ್ದಾರೆ. ಅದಕ್ಕೆ ಅವನು ಬಾಯಿ ಬಿಟ್ಟಿದ್ದಾನಂತೆ. ಹೌ, ಯಾರೋ ನನಗೆ ಬೇಕು ಅಂತಾನೆ ಆಕ್ಸಿಡೆಂಟ್ ಮಾಡಿಸ್ಬೇಕು ಅಂತ ಆ ಡ್ರೈವರ್ಗೆ ಸುಪಾರಿ ಕೊಟ್ಟಿದ್ದಾರಂತೆ. ಸೂಪರ್ ಚಿನ್ನು. ಹಾಗಾದ್ರೆ ಹೌದಮ್ಮೋರೆ. ಅಮ್ಮೋರೆ, ನೀವೇನು ಅಂದ್ಕೊಳ್ಳಿಲ್ಲ ಅಂದ್ರೆ ನೀವು ನನ್ನ ಶಂಕರು ಅಂತಾನೆ ಕರೀರಿ, ಏನು ತೊಂದರೆ ಇಲ್ಲ. ಸರಿ ಮಂತ್ರ, ನಾವೀಗ ಪೊಲೀಸ್ ಸ್ಟೇಷನ್ ಕಡೆ ಹೋಗ್ತೀವಿ. ಅಷ್ಟರಲ್ಲಿ ನೀವು ಲ್ಯಾಂಡ್ ಡಾಕ್ಯುಮೆಂಟ್ಸ್ನೆಲ್ಲ ಓನರ್ ಹತ್ರ ಕಲೆಕ್ಟ್ ಮಾಡ್ಕೊಂಡು ಲಾಯರ್ ಹತ್ರ ಕೊಟ್ಬಿಡಿ. ಓಕೆನಾ? ಓಕೆ ಅಮ್ಮ. ಹೋಗೋಣ. ಬಾಯ್. ಬರ್ತೀವಿ ಮೇಡಮ್. ಅಮ್ಮೋರೆ, ಸುಮತಿ, ಸಂಬಂಧಿಕರು ಅಂದ ಮಾತ್ರಕ್ಕೆ ಮಾಡಿದ್ದೆಲ್ಲ ಸರಿ ಅಂತಾಗಲ್ಲ. ತಪ್ಪು ಮಾಡಿದ್ದಾರೆ, ಶಿಕ್ಷೆ ಆಗಿದೆ, ಅನುಭವಿಸ್ಲಿ ಬಿಡು. ಏನ್ರಿ ಇಷ್ಟೊಂದು ಆರಾಮಾಗಿ ಹೇಳ್ತಿದ್ದೀರಾ? ನನಗೆ ಅರ್ಥ ಆಗದೆ ಇರೋ ವಿಷಯ ಅಂದ್ರೆ, ನಿಮಗೆ ಯಾಕೆ ದಿಢೀರಂತ ಅವ್ರ ಮೇಲೆ ಅಷ್ಟೊಂದು ದ್ವೇಷ? ನನಗೆ ಯಾಕೋ ನೀವು ಅತಿಯಾಗಿ ಮಾಡಕ್ ಹೋಗಿ ಅವ್ರನ್ನ ಕೆಣಕ್ತಿದ್ದೀರಾ ಅಂತ ಅನ್ನಿಸ್ತಿದೆ. ಸುಮತಿ, ನಿಂಗೆ ಅವೆಲ್ಲ ಅರ್ಥ ಆಗಲ್ಲ. ಸುಮ್ಮನೆ ವಿಷಯಕ್ಕೆ ವಿಷಯ ಬೆರೆತು ಮಾತಾಡಕ್ ಹೋಗಿ ನಮ್ಮಿಬ್ಬರ ಮಧ್ಯೆ ಮಾತಿನ ಚಕಮಕಿ ಆಗುತ್ತೆ. ಅವೆಲ್ಲ ಆಗೋದು ಬೇಡ. ಸುಮ್ಮನೆ ಹೊರಡು. ಸುಮ್ನಿರು ಅಂತ ನನ್ ಬಾಯಿನೇ ಮುಚ್ಚಿಸ್ತಿರಲ್ಲ. ಅವನ್ ಏನ್ ಮಾಡಿದಾನೆ ಅಂತ ಹೇಳಿ. ಅವ್ರ ಮಗ ಎಂತೆಂತ ಕೆಲಸ ಮಾಡ್ತಾ ಇದ್ದಾನೆ ಅಂತ ನಿನಗೆ ಗೊತ್ತಾ? ಅಂತದ್ ಏನ್ ಮಾಡ್ತಿದ್ದಾನ್ರಿ ಅವನು? ಕೆಲವೊಂದು ವಿಷಯ ನಿಂಗೆ ಹೇಳಕ್ ಆಗೋದಿಲ್ಲ, ಹೇಳಿದ್ರು ಅರ್ಥ ಆಗೋದಿಲ್ಲ. ಊರಲ್ಲಿ ಬೇಡದಿರೋ ಕೆಲಸ ಎಲ್ಲ ಮಾಡ್ಕೊಂಡ್ ಬರ್ತಾ ಇದ್ದಾನೆ ಅವನು. ಈ ವಿಷಯದ ಬಗ್ಗೆ ಏನು ಮಾತಾಡ್ಬೇಡ, ನೀನ್ ಒಳಗಡೆ ಹೋಗು. ಸುಮ್ನಿರು ಅಂತ ಹೇಳ್ಬಿಟ್ಟು ನನ್ ಬಾಯಿ ಮುಚ್ಚಕ್ ನೋಡ್ತಿದ್ದೀರಾ ಅಲ್ವಾ? ಸುಮ್ನಿರು ಅಂತ ಹೇಳ್ಬಿಟ್ಟು ನನ್ ಬಾಯಿ ಮುಚ್ಚಕ್ ನೋಡ್ತಿದ್ದೀರಾ ಅಲ್ವಾ? ಅವ್ರಿಗೆ ಯಾರಾದ್ರೂ ಇಷ್ಟ ಇಲ್ಲ ಅಂದ್ರೆ ದ್ವೇಷ ಸತ್ಸಕ್ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಇದೆಲ್ಲ ನಮಗ್ ಗೊತ್ತಿರೋ ವಿಷಯನೇ ಅಲ್ವಾ?
ನಿಮಗೇನಾದ್ರೂ ಆದ್ರೆ ಸಂಕಟ ಪಡೋಳು ನಾನ್ ತಾನೆ. ಸುಮಾ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋಬೇಡ. ನಾನೇನ್ ಸತ್ತೋಗಿದ್ದೇನೆ ಈಗ? ಏಯ್, ಏನ್ ಮಾತಾಡ್ತಿದ್ದೀರಾ? ನನಗ್ ಮಾತಲ್ಲೇ ಗೊತ್ತಾಗ್ತಿದೆ ಏನೋ ಆಗಿದೆ ಅಂತ. ಏನು ಅಂತ ಹೇಳ್ರಿ. ಹೇಳೋ ಅವಶ್ಯಕತೆ ಇಲ್ಲ ಸುಮಾ. ಇದೇನಿದು ಹೊಸ್ದಾಗಿ ಹೆಂಡತಿ ಹತ್ರ ಮುಚ್ಚಿಡೋ ಅಭ್ಯಾಸ? ಮೊದ್ಲಿಂದನೂ ಏನಾದ್ರೂ ಇದ್ದಿದ್ರೆ ನನ್ನ ಹತ್ರ ಹೇಳ್ತಿದ್ರಿ ತಾನೆ. ನನ್ ಕೇಳಕ್ ಮುಂಚೆನೆ ನೀವ್ ಹೇಳ್ತಿದ್ರಿ. ಇಷ್ಟ್ ಸತಿ ಕೇಳಿದ್ರು ನೀವೇನು ಹೇಳ್ತಿಲ್ಲ ರೀ. ನಿಜ ಹೇಳಿ, ನಿಮ್ಗೂ ಅವ್ರಿಗೂ ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ? ಏನೋ ದೊಡ್ಡ ಸಮಸ್ಯೆನೇ ಆಗಿದೆ, ಅದ್ ಏನು ಅಂತ ಹೇಳ್ರಿ. ಸುಮಾ, ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ಸುಮ್ಮನೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ಬೇಡ. ನೀನು ಹೊರಡು. ಆಯ್ತು, ನಾನ್ ಹೋಗ್ತೀನಿ. ಇನ್ಮೇಲೆ ನಾನು ಏನು ಕೇಳಲ್ಲ. ನಾನೇನಾದ್ರೂ ಕೇಳಿದ್ರೆ ಯಾಕೆ ಕೇಳ್ದೆ ಅಂತ ಕೇಳಿ. ಕಾವಲಿಗ ಕಾವಲಿಗ ಕಂಬನಿಗೆ ಕಾವಲಿಗ 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 ನಂಬಿಕೆಗೆ ಕಾವಲಿಗ. ಅಪ್ಪರೇ, ನನ್ನನ್ನು ಕ್ಷಮಿಸ್ಬಿಡಿ. ನನ್ನಿಂದ ಅಲ್ವಾ ನಿಮಗೂ ಅಮ್ಮವ್ರಿಗೂ ಜಗಳ ಆಗ್ತಿರೋದು. ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನ ವಿಚಾರಕ್ಕೆ ನೀವು ಜಗಳ ಆಡ್ತಿದ್ದೀರಾ. ಇದೆಲ್ಲ ನನ್ನಿಂದಾನೆ. ಕ್ಷಮಿಸ್ಬಿಡಿ ಅಪ್ಪ ಅವರೇ. ಸೌಮ್ಯ ನೋಡು, ನನ್ನ ಸುಮತಿ ವಿಚಾರ ಬಿಟ್ಬಿಡು. ನಡೆದೋಗಿರೋ ಅನ್ಯಾಯ ಏನು ಅಂತ ನಿನಗೂ ನೆನಪಿರಬಾರ್ದು, ನನಗೂ ನೆನಪಿರಬಾರ್ದು. ಹಾಗಂತ ನಾನು ನಿಮ್ಮ ತಂದೆ ತಾಯಿ ಹತ್ರ ಹೇಳ್ಬಿಟ್ಟು ಬಂದಿದ್ದೇನೆ. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು. ಆಗುತ್ತೆ, ನಿನಗೆ ನ್ಯಾಯ ಸಿಗುತ್ತೆ. ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನೋ ನಿಮ್ಮಿಂದ ಇವತ್ತು ನಾನು ಜೀವಿತವಾಗಿದ್ದೀನಿ. ನಾನು ನಿಮಗೆ ಹೇಗೆ ಋಣ ತೀರಿಸ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನಿನ್ನ ಜೀವನ ನೀನು ಇನ್ಯಾರಿಗೋಸ್ಕರನೂ ಬಲಿ ಕೊಡಕ್ಕೆ ಹೋಗ್ಬೇಡ. ಆದಷ್ಟು ಬೇಗ ಒಂದು ಒಳ್ಳೆ ಗಂಡನ್ನ ನೋಡಿ ಮದುವೆ ಆಗು. ಒಳ್ಳೆ ಜೀವನ ನಡೆಸು. ಹಳೆದನ್ನೆಲ್ಲ ಮರ್ತು ಬಿಡು. ನಿನ್ನ ಜೀವನ ಸುಖವಾಗಿರಲಿ. ಹೊರಡ್ಬಾ, ಹೋಗು. ಹೊರಡ್ಬಾ ಅಮ್ಮ, ಹೋಗು. ಸರಿಯಪ್ಪ ಅವರೇ. ತಗೋ ನಂಜಪ್ಪ. ಅಯ್ಯೋ, ಏನ್ ಗಿರಿಯಣ್ಣ, ಏನ್ ಮನ್ಸಣ್ಣ ನಿಂದು ಅಂದ. ನೀನೇ ಫೋನ್ ಮಾಡ್ದೆ, ನೀನೇ ಕರ್ದೆ, ನೀನೇ ಚಿಪ್ಸ್ ತಂದೆ, ನೀನೇ ಎಣ್ಣೆ ತಂದೆ, ನೀನೇ ಹಾಕೊಡ್ತಿದ್ಯಾ ಇವಾಗ. ಸೂಪರ್ ಅಣ್ಣ ನೀನು. ಕುಡಿ ನಿನ್ನ ಎತ್ತಾಕೊಂಡು ಹೋಗಕ್ಕೆ ಬಂದಿದ್ದೀನಿ ಕಣೋ. ಈ ನಾನ್ ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ನಿನ್ನಂತ ಫ್ರೆಂಡ್ ಸಿಗಕ್ಕೆ. ಆಯ್ತಾಯ್ತು, ಇರ್ಲಿ ಕುಡಿ.